ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಬೆಚ್ಚಿ ಬೀಳಿಸುತ್ತೆ. ಯಾಕಂತ ಹೇಳಿದ್ರೆ ಆತ ಭೂಮಿಯ ವ್ಯಾಜ್ಯದ ಕಾರಣಕ್ಕಾಗಿಯೇ ಜಗದೀಶ್ ಅಲಿಯಾಸ್ ಜಗ್ಗ ಕೊಲೆ ಮಾಡಿದ್ದಾನೆ. ಬಿಕ್ಲು ಶಿವನನ್ನ ಕೊಂದಿದ್ದಾನೆ. ಅವನ ಹಿಸ್ಟ್ರಿ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅವನು ಎಷ್ಟರ ಮಟ್ಟಿಗೆ ಪಾತಕ ಲೋಕದಲ್ಲಿ ಆಕ್ಟಿವ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಪರಾಧದಲ್ಲಿ ಭಾಗಿಯಾಗಿದ್ದಂತ ಜಗದೀಶ್ ಅಲಿಯಾಸ್ ಜಗ್ಗ 1999ರಲ್ಲಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ. ಅದೇ ಜಗ್ಗ ಬಿಕ್ಲು ಶಿವ ಕೊಲೆ ಕೇಸ್ ಸೇರಿ ಒಟ್ಟು 3 ಕೊಲೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ. ಕಳೆದ 30 ವರ್ಷಗಳಿಂದ ಪಾತಕ ಲೋಕದಲ್ಲಿ ಜಗ್ಗ ಆಕ್ಟಿವ್ ಆಗಿದ್ದಾನೆ. ಬಹುತೇಕ ಠಾಣೆಗಳಲ್ಲಿ ಜಗ್ಗನ ವಿರುದ್ಧ ಡಕಾಯಿತಿ ಕೇಸ್ಗಳಿದ್ದಾವೆ. ಇನ್ನು ಒಂದು ಕೇಸ್ ಪೆಂಡಿಂಗ್ ಇರುವಾಗಲೇ ರೌಡಿ ಶೀಟ್ ಕ್ಲೋಸ್ ಆಗಿದೆ. ರೌಡಿ ಶೀಟ್ ಕ್ಲೋಸ್ ಮಾಡಿದ ಹಿಂದೆಯೂ ಕೂಡ ಹಲವು ಅನುಮಾನಗಳಿದೆ. ನೋಡಿ, ಪದೇ ಪದೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿದ ನಂತರವೂ ಕೂಡ ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿದ್ರೆ ಹೇಗೆ? ಯಾರ ಪ್ರಭಾವ ಅಲ್ಲಿ ವರ್ಕ್ ಆಗಿದೆ? ಯಾರ ಪ್ರಭಾವದಿಂದ ಆತ ರೌಡಿ ಶೀಟರ್ನಿಂದ ಆಚೆ ಬಂದಿದ್ದಾನೆ? ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿಯ ಪ್ರಕರಣಗಳು ಇನ್ನೂ ಕೂಡ ಬಾಕಿ ಇರುವಾಗಲೇ ಅದು ಹೇಗೆ ಕ್ಲೋಸ್ ಆಯಿತು ಅನ್ನೋದು ಕೂಡ ಅಚ್ಚರಿ ಮೂಡಿಸುತ್ತೆ. ಹಾಗಾದರೆ ಜಗ್ಗ ಅವನ ಕ್ರೈಮ್ ಹಿಸ್ಟ್ರಿಯನ್ನು ಕೂಡ ನೋಡಬೇಕಾಗುತ್ತೆ. ಅವನ ಕ್ರೈಮ್ ಹಿಸ್ಟ್ರಿಯನ್ನು ನೋಡೋದಾದರೆ ಇಂದಿರಾನಗರ ಠಾಣೆಯಲ್ಲಿ 6 ಕೇಸ್ಗಳಿದ್ದಾವೆ. JP ನಗರ ಠಾಣೆಯಲ್ಲಿ 2 ಕೇಸ್ಗಳು, ಜೀವನ್ ಭೀಮಾನಗರ ಠಾಣೆಯಲ್ಲಿ 1 ಕೇಸ್ ಇದೆ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ 1 ಕೇಸ್ ಇದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 1 ಕೇಸು, ಅಶೋಕನಗರ ಠಾಣೆಯಲ್ಲಿ 1 ಕೇಸು, ಇನ್ನು KR ಪುರಂ ಠಾಣೆಯಲ್ಲೂ ಕೂಡ 1 ಪ್ರಕರಣ ದಾಖಲಾಗಿತ್ತು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಇದೆ. ಹೆಣ್ಣೂರು ಠಾಣೆ, ಭಾರತೀನಗರ ಠಾಣೆ, ಹೀಗೆ ಠಾಣೆಗಳ ಲೆಕ್ಕಾಚಾರ ತೆಗೆದುಕೊಂಡ್ರೇನೆ 8-10 ಠಾಣೆಗಳಿದ್ದಾವೆ. 8ರಿಂದ 10 ಠಾಣೆಗಳಲ್ಲಿ ವಿವಿಧ ಕೇಸ್ಗಳಲ್ಲಿ ಈತ ಅಂಧರಾಗಿದ್ದ. ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ವು. ಆದರೂ ಕೂಡ ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಲ್ಲಿಯ ಯಾರ ಪ್ರಭಾವ ಅಲ್ಲಿ ವರ್ಕ್ ಆಗಿದೆ ಅನ್ನೋದು ನಿಜಕ್ಕೂ ಕೂಡ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಈತನ ಕ್ರೈಮ್ ಹಿಸ್ಟ್ರಿ ನೋಡಿದ್ರೆ ಪಾತಕ ಲೋಕದಲ್ಲಿ ಇವನೆಷ್ಟು ಆಕ್ಟಿವ್ ಆಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಕೂಡ ಪ್ರಕರಣ ಬಾಕಿ ಇರುವಾಗಲೇ ಈತನನ್ನ ರೌಡಿ ಶೀಟ್ನಿಂದ ಮುಕ್ತಿಗೊಳಿಸಲಾಗುತ್ತೆ ಅಂತ ಹೇಳಿದ್ರೆ ಇವನ ಪ್ರಭಾವವು ಅಲ್ಲಿ ವರ್ಕೌಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಎಷ್ಟು ಈತ ಪ್ರಭಾವಿ ಅಂತ ಹೇಳಿದ್ರೆ ಕಳೆದ 30 ವರ್ಷಗಳಿಂದ ಕೂಡ ಈತ ಅಪರಾಧ ಜಗತ್ತಿನಲ್ಲಿ ಕಾಣಿಸಿಕೊಂಡಿರುವಂತೆ 1995 ಕೂಡ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಪ್ರಕರಣ ದಾಖಲಾಗೋದನ್ನ ತುಂಬಾ ಪ್ರಭಾವವನ್ನ ಬೀರ್ತಾ ಈತ ಅಲ್ಲಲ್ಲೇ ಅದನ್ನ ಮುಗಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳುವಂಥದ್ದು, ಮತ್ತೆ ಈ ರಾಜಕೀಯ ವ್ಯಕ್ತಿಗಳಿರ್ಬೋದು ದೊಡ್ಡ ದೊಡ್ಡ ಸಂಪರ್ಕಗಳನ್ನ ಇಟ್ಕೊಂಡು ಅಲ್ಲೇ ಮುಗಿಸ್ಕೊಳ್ಳೋ ಪ್ರಯತ್ನ ಮಾಡಿರುವಂಥದ್ದು. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಜಗ್ಗ ಅಲಿಯಾಸ್ ಜಗದೀಶ್ ಅವನ ಆವಾಜ್ ಹಾಕೋದು ನೋಡ್ತಾ ಇದ್ದೀರಿ. ಆವಾಜ್ ಹಾಕೋದೆ ಎಷ್ಟು ಜೋರಾಗಿದೆ ಅಂತ ಹೇಳಿ. ಇವನು ರೌಡಿ ಶೀಟರ್ಗೆ ಆವಾಜ್ ಹಾಕಿದ್ದ, ಆನಂತರದಲ್ಲಿ ಅಂದುಕೊಂಡಂತೆ ಕೆಲಸವನ್ನು ಕೂಡ ಸಾಧಿಸಿದ್ದ. ರಿಯಲ್ ಎಸ್ಟೇಟ್ಗಳಲ್ಲಿ ರೌಡಿಸಮ್ದೆ ದರ್ಬಾರ್. ಮಸಲ್ ಪವರ್, ಮನಿ ಪವರ್ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ರಿಯಲ್ ಎಸ್ಟೇಟ್ನಲ್ಲಿ ಅನ್ನೋದು ಇದೆಯಲ್ಲ, ಅದು ಯಾವಾಗಲೂ ಕೂಡ ಸತ್ಯ ಅನಿಸುತ್ತೆ. ಇಲ್ಲಿಯೂ ಕೂಡ ಅಷ್ಟೇನೆ. ಮಸಲ್ ಪವರ್ ಈ ರಿಯಲ್ ಎಸ್ಟೇಟ್ ಭಾಗದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದೆ ಅನ್ನೋದು, ಈ ಬಿಕ್ಲು ಶಿವನಿಗೂ ಕೂಡ ಧಮಕಿ ಹಾಕಿದ್ದು, ಮಾತನಾಡಿದ್ದು ಇದೆಯಲ್ಲ, ಅದು ಯಾವಾಗಲೂ ಕೂಡ ಸತ್ಯ ಅನಿಸುತ್ತೆ. ಇಲ್ಲಿಯೂ ಕೂಡ ಅಷ್ಟೇನೆ. ಮಸಲ್ ಪವರ್ ಈ ರಿಯಲ್ ಎಸ್ಟೇಟ್ ಭಾಗದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದೆ ಅನ್ನೋದು, ಈ ಬಿಕ್ಲು ಶಿವನಿಗೂ ಕೂಡ ಧಮಕಿ ಹಾಕಿದ್ದು, ಮಾತನಾಡಿದ್ದು ಇದೆಯಲ್ಲ, ಅದಾದ ನಂತರದಲ್ಲಿ 4 ತಿಂಗಳ ನಂತರದಲ್ಲಿ ಆ ಜಗ್ಗನೇ ಕೊಲೆ ಮಾಡಿದ್ದಾನೆ. ಆದರೆ ಯಾರ ಪ್ರಭಾವ ಇದೆ, ಯಾರದ್ರ ಹಿಂದೆ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದಾನೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇದು ಮೊದಲ ಪ್ರಕರಣ ಅಲ್ಲ, ಫಸ್ಟ್ ಟೈಮ್ ಈ ರೀತಿ ನಡ್ಕೊಂಡಿಲ್ಲ. ಈ ರೀತಿ ಪ್ರಕರಣಗಳಲ್ಲಿ ಹಿಂದೆಯೂ ಕೂಡ ಭಾಗವಹಿಸಿದ್ದ. ಅವನ ಇಷ್ಟನೇ ಹೇಳ್ತಾ ಇದೆ. ಇದೀಗ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ.